ನಮಸ್ಕಾರ ಸ್ನೇಹಿತರೆ, ಮಾರ್ಕೆಟ್ ಜಿಕೆ ಕನ್ನಡಗೆ ಸ್ವಾಗತ. ನಾವು ಇವತ್ತು 5 ಕಂಪನಿಯ ಬಗ್ಗೆ ಚರ್ಚಿಸೋಣ. ಮೊದಲನೇದಾಗಿ ಝೊಮ್ಯಾಟೊ. ಈ ಷೇರಿನ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚಿಸಿದ್ವಿ. ಝೊಮ್ಯಾಟೊ ಕಂಪನಿಯು ಬ್ಲಿಂಕಿಟ್ ಕಂಪನಿಯ ಜೊತೆ ಸೇರಿಕೊಂಡು ವ್ಯವಹಾರವನ್ನು ಮಾಡುತ್ತಿದೆ. ಅಂದರೆ ಪಾರ್ಟ್ನರ್ಶಿಪ್ ಆಗಿ ಕೆಲಸವನ್ನು ನಡೆಸುವ ಸಾಧ್ಯತೆಗಳಿವೆ. ಇದನ್ನು ಅನೌನ್ಸ್ ಕೂಡ ಆಗಿದೆ. ಝೊಮ್ಯಾಟೊ ಈಗ 3 ರಿಂದ 5 ದಿನಗಳಲ್ಲಿ ಏರುವ ಸಾಧ್ಯತೆಗಳಿವೆ. ಯಾಕೆಂದರೆ ಮಂಡೇ ದಿನ BSE ಮತ್ತು ಸೆನ್ಸೆಕ್ಸ್ನಲ್ಲಿ ಝೊಮ್ಯಾಟೊ ಆ್ಯಡ್ ಆಗುತ್ತಿದೆ. ಅದು ಯಾರ ಜಾಗವನ್ನು ತಿದೆ ಎಂದರೆ JSW ಸ್ಟೀಲನ್ನು ಹೊರಕ್ಕೆ ಹಾಕುತ್ತಿದ್ದಾರೆ. ಅದರ ಜಾಗವನ್ನು ಝೊಮ್ಯಾಟೊ ತೆಗೆದುಕೊಳ್ಳುತ್ತಿದೆ. ಇದರ ಷೇರಿನ ಬೆಲೆ ಮೇಲಕ್ಕೆ ಹೋಗುವ ಸಾಧ್ಯತೆಗಳಿವೆ. ಮುಂಬರುವ ದಿನಗಳಲ್ಲಿ 4,365 ಕೋಟಿಯ ಇನ್ವೆಸ್ಟ್ಮೆಂಟ್ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಈ ಷೇರಿನ ಬೆಲೆಯು ಮುಂಬರುವ ದಿನಗಳಲ್ಲಿ 500 ರಿಂದ 600ಕ್ಕೆ ಹೋಗುವ ಸಾಧ್ಯತೆಗಳಿವೆ. ಅಂದರೆ 1 ವರ್ಷ ಅಥವಾ 1.5 ವರ್ಷದಲ್ಲಿ ಈ ಕಂಪನಿಯು ಹೆಚ್ಚು ಬೆಳೆಯುವ ಸಾಧ್ಯತೆಗಳಿವೆ. ಬನ್ನಿ ಇದರ ಚಾರ್ಟ್ ಪ್ಯಾಟರ್ನ್ ನೋಡೋಣ. ಈ ಷೇರಿನ ಬೆಲೆ ನೋಡುವುದಾದರೆ 282 ಇದೆ ಮತ್ತು ಇದರ 52 ವೀಕ್ ಹೈ ನೋಡುವುದಾದರೆ 300 ದಾಟಿದೆ. ಅಂದರೆ 304 ರೂಪಾಯಿ ತನಕ ಹೋಗಿದೆ. ಇದರ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ನೋಡೋಣ. ಅಂದರೆ ಚಾರ್ಟ್ ಪ್ಯಾಟರ್ನ್. ಇದರ ಟೆಕ್ನಿಕಲ್ ಅನಾಲಿಸಿಸ್ ನೋಡುವುದಾದರೆ ಅಂದರೆ ಚಾರ್ಟ್ ಪ್ಯಾಟರ್ನ್ ನೋಡುವುದಾದರೆ ಡೈಲಿಯ ಟೈಮ್ ಫ್ರೇಮ್ ನಲ್ಲಿ ಮೊದಲನೆಯದ ಸಪೋರ್ಟ್ ಆಗಿ 260 ಇದರ ಸಪೋರ್ಟ್ ಲೆವೆಲ್. ಅಂದರೆ ಈ ಟ್ರೆಂಡ್ ಲೈನ್ ಇದು ಮೊದಲನೆಯ ಸಪೋರ್ಟ್ ಆಗಿದೆ 260. ಇದನ್ನು ಮುರಿದರೆ ಇದರ ಎರಡನೆಯ ಸಪೋರ್ಟ್ ಲೆವೆಲ್ ನೋಡುವುದಾದರೆ 240 ಇದೆ. ಇದನ್ನು ಬ್ರೇಕ್ ಮಾಡಿ ಕೆಳಕ್ಕೆ ಹೋಗುವ ಸಾಧ್ಯತೆ ಇದೆ. ಆದರೆ ಇದರ ಚಾರ್ಟ್ ಪ್ಯಾಟರ್ನ್ ನೋಡುವುದಾದರೆ ಇದು ಅಪ್ಪರ್ ಟ್ರೆಂಡ್ ಅಲ್ಲಿ ಇದೆ. ಅಂದರೆ ಇಲ್ಲಿಂದ ಇಲ್ಲಿಯ ತನಕ ತೆಗೆದುಕೊಂಡು ಅಂದರೆ 260ರ ಸಪೋರ್ಟ್ ತೆಗೆದುಕೊಂಡು ಮೇಲಕ್ಕೆ ಹೋಗುವ ಸಾಧ್ಯತೆಗಳಿವೆ. ಯಾಕೆಂದರೆ BSE ಮತ್ತು ಸೆನ್ಸೆಕ್ಸ್ ನಲ್ಲಿ ಆ್ಯಡ್ ಆಗುವುದರಿಂದ ಮತ್ತು 4,365 ಕೋಟಿಯ ಇನ್ವೆಸ್ಟ್ಮೆಂಟ್ ಕೂಡ ಆಗ್ತಿದೆಯಲ್ಲ, ಅದೇ ಕಾರಣಕ್ಕೆ ಈ ಕಂಪನಿಯ ಷೇರು ಮೇಲಕ್ಕೆ ಹೋಗುವ ಸಾಧ್ಯತೆಗಳಿವೆ. ಈ ಷೇರಿನಲ್ಲಿ ಯಾರಾದರೂ ಹೂಡಿಕೆಯನ್ನು ಮಾಡಿದರೆ ಲಾಸ್ ಅಲ್ಲಿ ಎಕ್ಸಿಟ್ ಆಗಬೇಡಿ. ಯಾಕೆಂದರೆ ಮುಂಬರುವ ದಿನಗಳಲ್ಲಿ ನೀವು ಖರೀದಿಸಿದ ಬೆಲೆಗೆ ಬರುವ ಅತಿ ಹೆಚ್ಚು ಸಾಧ್ಯತೆಗಳಿರುತ್ತವೆ. ಯಾಕೆಂದರೆ ಇದರ ಫಂಡಮೆಂಟಲು ಸ್ಟ್ರಾಂಗ್ ಇದೆ. ಈ ಕಂಪನಿ ಬರ್ತಾ ಪ್ರಾಫಿಟ್ ಅನ್ನು ಮಾಡುತ್ತಿದೆ. ಮುಂದೆ ಲಾಸ್ ಅಲ್ಲಿತ್ತು, ಆದರೆ ಈಗ ಈ ಕಂಪನಿ ಪ್ರಾಫಿಟ್ ಅನ್ನು ಮಾಡುತ್ತಿದೆ. ಅದೇ ಕಾರಣಕ್ಕೆ ನಿಮ್ಮ ಷೇರಿನ ಬೆಲೆ ತಲುಪುವ ಸಾಧ್ಯತೆಗಳಿರುತ್ತವೆ. ಯಾರಾದರೂ ಈ ಷೇರನ್ನು 300 ರೂಪಾಯಿಯಲ್ಲಿ ಕೂಡ ಖರೀದಿಸಿದರೆ ಅವರು ಕೂಡ ಹೆದರೋಕ್ಕೆ ಹೋಗಬೇಡಿ. 500 ತನಕ ಹೋಗುವ ಷೇರಿನ ಸಾಧ್ಯತೆ ಇದೆ. ಬನ್ನಿ ಡಿಲಿವರಿ ಪರ್ಸೆಂಟೇಜ್ ನೋಡೋಣ. ಇದರ ಡಿಲಿವರಿ ಪರ್ಸೆಂಟೇಜ್ ನೋಡುವುದಾದರೆ 68% ಡಿಲಿವರಿಯನ್ನು ತೆಗೆದುಕೊಂಡಿದ್ದಾರೆ. ಎರಡನೆಯ ಕಂಪನಿಯ ಶೇರ್ ಆದ ಸ್ಪೈಜೆಟ್, ಇದರ ಬಗ್ಗೆಯೂ ಕೂಡ ಈ ಷೇರಿನ ಬಗ್ಗೆಯೂ ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚಿಸಿದ್ವಿ. ಅಂದರೆ ಸ್ಪೈಜೆಟ್ ಮತ್ತು ಇಂಡಿಗೋ ನಮ್ಮ ಭಾರತದಲ್ಲಿ ಈ ಎರಡೇ ಕಂಪನಿಗಳು ಇದಾವೆ. ಇದಕ್ಕೆ ಯಾವುದೇ ಕಾಂಪಿಟೇಟರ್ಸ್ ಇಲ್ಲ. ಈ ಎರಡೇ ಕಂಪನಿಗಳು ಕಾಂಪಿಟೇಷನ್ ಮಾಡಬೇಕು ನಮ್ಮ ಭಾರತದಲ್ಲಿ. ಅಂದರೆ ಹೊರ ದೇಶಕ್ಕೆ ಹೋದರೆ ಅಂದ್ರೆ ಔಟ್ ಆಫ್ ಕಂಟ್ರಿಯಲ್ಲಿ ನೋಡುವುದಾದರೆ ಅನೇಕ ಕಾಂಪಿಟೇಷನ್ಗಳಿವೆ. ಆದರೆ ನಮ್ಮ ಭಾರತದಲ್ಲಿ ಇವೆರಡೇ ಕಂಪನಿಗಳು ಇರುವುದರಿಂದ ಇವೆರಡು ಕಂಪನಿಗಳಿಗೂ ಅತಿ ಹೆಚ್ಚು ಲಾಭ ಆಗುವ ಸಾಧ್ಯತೆಗಳಿವೆ. ಮತ್ತು ಈ ಷೇರು ಸ್ಪೈಜೆಟ್ ಕಂಪನಿಯು QIP ಯನ್ನು ರೈಸ್ ಮಾಡುವ ಸಾಧ್ಯತೆಗಳಿವೆ. ಆದ ಕಾರಣಕ್ಕೂ ಇದರ ಷೇರಿನ ಬೆಲೆಯು ಮೇಲಕ್ಕೆ ಹೋಗುವ ಸಾಧ್ಯತೆಗಳಿವೆ. ಈ ಕಂಪನಿಯು ತನ್ನ ಎಂಪ್ಲಾಯೀಸ್ನ ಪೇಮೆಂಟ್ ಕೂಡ ಪೂರ್ತಿ ಪೇಡ್ ಮಾಡಿದೆ. ತಮ್ಮ ಕಂಪ್ನಿಯ ಎಂಪ್ಲಾಯೀಸ್ಗಳ ಪೇಮೆಂಟ್ ಮಾಡಿದ್ದಿಲ್ಲ ಈ ಕಂಪ್ನಿ. ಈಗ ಇದು ಎಲ್ಲ ಪೇಮೆಂಟನ್ನು ಮಾಡಿದೆ. ಬನ್ನಿ ಈ ಷೇರಿನ ಚಾರ್ಟ್ ಪ್ಯಾಟರ್ನ್ ಅನ್ನು ನೋಡೋಣ. ಷೇರಿನ ಬೆಲೆ ನೋಡುವುದಾದರೆ 57 ರೂಪಾಯಿ ಇದೆ ಮತ್ತು ಇದರ 52 ವೀಕ್ ಹೈ ನೋಡುವುದಾದರೆ 79 ರೂಪಾಯಿ. ಅಂದರೆ 80 ರೂಪಾಯಿ ತನಕ ಹೋಗಿದೆ ಈ ಷೇರು. ಇದರ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ನೋಡುವುದಾದರೆ ಮೊದಲು M ಪ್ಯಾಟರ್ನ್ ಅನ್ನು ಮಾಡಿತು, ಆಮೇಲೆ W ಪ್ಯಾಟರ್ನ್ ಮಾಡಿದೆ, ಮತ್ತೆ M ಪ್ಯಾಟರ್ನ್ ಮಾಡಿದೆ.
ಮತ್ತೆ ಈಗ ಡಬ್ಲ್ಯೂ ಪ್ಯಾಟರ್ನ್ ಮಾಡುವ ಸಾಧ್ಯತೆಗಳಿವೆ. ಅಂದರೆ ಇಲ್ಲಿ ಸಪೋರ್ಟ್ ತೆಗೆದು ಮೇಲಕ್ಕೆ ಹೋಗುವ ಸಾಧ್ಯತೆಗಳಿವೆ. ಡಿಲಿವರಿ ಪರ್ಸೆಂಟೇಜ್ ನೋಡುವುದಾದರೆ 61% ಡಿಲಿವರಿಯನ್ನು ತೆಗೆದುಕೊಂಡಿದ್ದಾರೆ. ಮೂರನೇ ಕಂಪನಿಯಾದ ಸಂವರ್ಧನ್ ಮದರ್ಸನ್ ಸೋಮಿ ಇಂಟರ್ನ್ಯಾಷನಲ್ ಲಿಮಿಟೆಡ್ ಇಡೀ ದೇಶ ಮತ್ತು ವಿದೇಶದಲ್ಲಿ ಎಲೆಕ್ಟ್ರಿಕಲ್ ಸ್ಪೇರ್ ಪಾರ್ಟ್ಸ್ ಅನ್ನು ತಯಾರಿಸುವ ಕಂಪನಿಯಾಗಿದೆ. ಅಂದರೆ ಪೂರ್ತಿ ವರ್ಲ್ಡ್ ನಲ್ಲಿ ಇದೇ ಒಂದು ಕಂಪನಿಯು ಸ್ಪೇರ್ ಪಾರ್ಟ್ಸ್ ಅನ್ನು ತಯಾರಿಸುತ್ತದೆ. ಈ ಕಂಪನಿಯು 23 ಡಿಸೆಂಬರ್ ಅಂದರೆ ಸೋಮವಾರ ನಾಳೆ BSE ಮತ್ತು ಸೆನ್ಸೆಕ್ಸ್ ನಲ್ಲಿ ಈ ಕಂಪನಿಯನ್ನು ಆಡ್ ಮಾಡುತ್ತಿದ್ದಾರೆ. ಇದರ ಷೇರಿನ ಬೆಲೆ ನೋಡುವುದಾದರೆ 156 ರೂಪಾಯಿ ಇದೆ ಮತ್ತು 52 ವೀಕ್ ಹೈ ನೋಡುವುದಾದರೆ 216 ರೂಪಾಯಿ ಇದೆ. ಅನೇಕ ತಜ್ಞರು ಈ ಷೇರಿಗೆ 200 ತನಕ ಹೋಗುವ ಸಾಧ್ಯತೆ ಇದೆ ಎಂದು ಶಾರ್ಟ್ ಟರ್ಮ್ ಅನ್ನು ಟಾರ್ಗೆಟ್ ಕೊಡುತ್ತಿದ್ದಾರೆ. ಇದರ ಚಾರ್ಟ್ ಪ್ಯಾಟರ್ನ್ ನೋಡುವುದಾದರೆ ಇಲ್ಲಿ ಮೇಲಕ್ಕೆ ಹೋಗಿ ಕೆಳಕ್ಕೆ ಬಂದಿದೆ ಮತ್ತು ಇಲ್ಲಿ ಕನ್ಸಾಲಿಡೇಷನ್ ಅನ್ನು ಮಾಡುತ್ತಿದೆ. ಷೇರಿನ ಬೆಲೆಯು ಮೇಲಕ್ಕೆ ಹೋಗುವ ಸಾಧ್ಯತೆಗಳಿವೆ. ಯಾಕೆಂದರೆ BSE ಮತ್ತು ಸೆನ್ಸೆಕ್ಸ್ ನಲ್ಲಿ ಇದನ್ನು ಆಡ್ ಮಾಡುತ್ತಿದ್ದಾರೆ. ಇದರ ಬಿಸಿನೆಸ್ ಮತ್ತು ಫಂಡಮೆಂಟಲ್ ಸ್ಟ್ರಾಂಗ್ ಇದೆ. ಇದರ ಒಂದು ವರ್ಷದ ಅಂದರೆ ಈ ಷೇರಿನ ಬೆಲೆಯು ಒಂದು ವರ್ಷದ ಹಿಂದೆ ನೋಡುವುದಾದರೆ 70 ರಿಂದ 80 ರೂಪಾಯಿ ಇತ್ತು. ಒಂದೇ ವರ್ಷದಲ್ಲಿ 100% ಲಾಭವನ್ನು ನೀಡಿದೆ ಎಲ್ಲ ಹೂಡಿಕೆದಾರರಿಗೆ. ಡಿಲಿವರಿ ಪರ್ಸೆಂಟೇಜ್ ನೋಡುವುದಾದರೆ 63% ಡಿಲಿವರಿಯನ್ನು ತೆಗೆದುಕೊಂಡಿದ್ದಾರೆ. ನಾಲ್ಕನೇ ಕಂಪನಿಯ ಷೇರ್ ಆದ IRFC ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ಗೌರವ್ ಶಾ ಅವರು ಈ ಕಂಪನಿಯು 6 ರಿಂದ 12 ತಿಂಗಳಲ್ಲಿ 200 ಮತ್ತು 250 ತನಕ ಹೋಗುವ ಸಾಧ್ಯತೆಗಳಿವೆ ಇದೆ ಎಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಶಾರ್ಟ್ ಟರ್ಮ್ ಅಲ್ಲಿ, ಲಾಂಗ್ ಟರ್ಮ್ ಅಲ್ಲ. ಲಾಂಗ್ ಟರ್ಮ್ ನಲ್ಲಿ ಇದರ ಷೇರಿನ ಬೆಲೆಯು 500 ತನಕ ಹೋಗುವ ಸಾಧ್ಯತೆಗಳಿವೆ. ಯಾಕೆಂದರೆ ಇಂದಿನ ಸರ್ಕಾರವು ಆಗ ಕೇವಲ ಬೇರೆದಕ್ಕೆ ಮಹತ್ವವನ್ನು ಕೊಡುತ್ತಿತ್ತು. ಅಂದರೆ ಏರೋಪ್ಲೇನ್ಸ್ ಅಂದರೆ ಬೇರೆ ಬೇರೆ ಸೆಕ್ಟರ್ಗೆ ಮಹತ್ವ ಕೊಡುತ್ತಿತ್ತು. ಈಗ ಕೇವಲ ರೈಲ್ವೆ ಸೆಕ್ಟರ್ಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡುವುದರಿಂದ ಬಜೆಟ್ ಅನ್ನು ಕೂಡ ಈ ಸೆಕ್ಟರ್ಗೆ ಪ್ರಾಜೆಕ್ಟ್ಗಳು ಸಿಗುವ ಸಾಧ್ಯತೆಗಳಿವೆ. ಅನೇಕ ಜನ ರೈಲ್ವೆ ಅಂದರೆ IRFCಯ OFS ಬರುವ ಸಾಧ್ಯತೆಗಳಿವೆ ಎಂದು ಭಯಪಡುತ್ತಿದ್ದಾರೆ. ಇದರ OFS ಈಗ ಬರುವುದಿಲ್ಲ. ಯಾಕೆಂದರೆ ಯಾವುದೇ ಕಂಪನಿಯು ಷೇರು ಮೇಲಕ್ಕೆ ಹೋದಾಗ OFS ತರುವ ಸಾಧ್ಯತೆಗಳಿರ್ತವೆ. ಇದರ ಬೆಲೆಯು ತನ್ನ ಹೈಯನ್ನು ಟಚ್ ಮಾಡಿ ಕೆಳಕ್ಕೆ ಫುಲ್ ಕನ್ಸಾಲಿಡೇಷನ್ ಲೆವೆಲ್ ಅಲ್ಲಿದೆ. ಇಲ್ಲಿ ಯಾವುದೇ ರೀತಿಯ OFS ಬರುವುದಿಲ್ಲ. ಯಾಕೆಂದರೆ ಅನೇಕ ಅತಿ ಹೆಚ್ಚು ದರದಲ್ಲಿ ಈ ಷೇರನ್ನು ಖರೀದಿಯನ್ನು ಮಾಡಿದ್ದಾರೆ. ಅವರು ಹೆದರುತ್ತಿದ್ದಾರೆ OFS ಬಂದರೆ ಏನು ಮಾಡಬೇಕು ಎಂದು. ಅದು ಈಗ ಕನ್ಸಾಲಿಡೇಷನ್ ಲೆವೆಲ್ ಅಲ್ಲಿ ಇದ್ದಾಗ OFS ಬರುವುದಿಲ್ಲ. ಅದಕ್ಕೆ ಯಾರಾದರೂ ಈ ಷೇರಿನಲ್ಲಿ 200-204 ರೂಪಾಯಿ ಹೂಡಿಕೆಯನ್ನು ಮಾಡಿದರೆ ಅವರು ಪೇಷನ್ಸ್ ಅನ್ನು ಕಾದಿರಿ, ಅಂದರೆ ವೇಟ್ ಮಾಡಿ, ಅಲ್ಲಿಯ ತನಕ ಬರುತ್ತದೆ. ಈಗ ಮುಂದೆ ಬಜೆಟ್ ಕೂಡ ಇದೆ, ಆವಾಗ ಈ ಷೇರಿನ ಬೆಲೆ 300 ದಾಟುವ ಸಾಧ್ಯತೆಗಳಿವೆ. ಇದರ ಷೇರಿನ ಬೆಲೆ ನೋಡುವುದಾದರೆ 148 ರೂಪಾಯಿ ಇದೆ ಮತ್ತು ಇದರ ಹೈ ನೋಡುವುದಾದರೆ 229 ಇದರ ಹೈ ಇದೆ 52 ವೀಕ್. IRFC ಷೇರಿನ IPO ಬಂದಾಗ ಕೇವಲ 19 ರೂಪಾಯಿ ಇತ್ತು. 3 ರಿಂದ 5 ವರ್ಷದಲ್ಲಿ ಈ ಷೇರು 800% ಲಾಭವನ್ನು ನೀಡಿದೆ. ಅಂದರೆ 19 ರೂಪಾಯಿಯ ಷೇರು 229 ತನಕ ಹೋಗಿದೆ. ಅಂದರೆ 800% ಲಾಭವನ್ನು ನೀಡಿದ ಕಂಪನಿಯ ಷೇರು ಕೆಳಕ್ಕೆ ಬಂದು ಕನ್ಸಾಲಿಡೇಷನ್ ಮಾಡುತ್ತಿದೆ. ಮೇಲಕ್ಕೆ ಹೋಗುವ ಸಾಧ್ಯತೆಗಳಿವೆ. ಡಿಲಿವರಿ ಪರ್ಸೆಂಟೇಜ್ ನೋಡುವುದಾದರೆ 26% ಡಿಲಿವರಿಯನ್ನು ತೆಗೆದುಕೊಂಡಿದ್ದಾರೆ. 5ನೇ ಕಂಪನಿಯಾದ ಜಯಪ್ರಕಾಶ್ ಪವರ್ ವೆಂಚರ್ ಲಿಮಿಟೆಡ್. ಈ ಕಂಪನಿಯ ಷೇರಿನಲ್ಲಿ ಯಾರಾದರೂ ಹೂಡಿಕೆಯನ್ನು ಮಾಡಿದರೆ, ಅಂದರೆ 6 ತಿಂಗಳ ಹಿಂದೆ ಯಾರಾದರೂ ಹೂಡಿಕೆಯನ್ನು ಮಾಡಿದರೆ ಇದರ ಬೆಲೆಯು ಅತಿ ಹೆಚ್ಚು ಇತ್ತು. ಅವರು ಈಗ 6% ಲಾಸ್ ಅಲ್ಲಿ ಇರುತ್ತಾರೆ. ಯಾರಾದರೂ ಈಗ ಹೂಡಿಕೆಯನ್ನು ಮಾಡಿದ್ದರೆ, ಅಂದರೆ 16 ರೂಪಾಯಿಲಿಂದ ಹಿಡಿದು 18 ರೂಪಾಯಿಯ ಒಳಗೆ ಯಾರಾದರೂ ಹೂಡಿಕೆ ಮಾಡಿದರೆ ಇದರ ಷೇರಿನ ಬೆಲೆಯು 25 ರಿಂದ 26 ರೂಪಾಯಿ ತಲುಪುವ ಸಾಧ್ಯತೆಗಳಿವೆ.
ಅದಕ್ಕೆ ಇವರಿಗೆ ಲಾಭವಾಗುವ ಅತಿ ಹೆಚ್ಚು ಸಾಧ್ಯತೆಗಳಿವೆ ಮತ್ತು ಇದರ ಫಂಡಮೆಂಟಲ್ ಕೂಡ ಸ್ಟ್ರಾಂಗ್ ಇದೆ. ಇದರ ಷೇರಿನ ಬೆಲೆ ನೋಡುವುದಾದರೆ ₹18.97 ಇದೆ ಮತ್ತು 52 ವೀಕ್ ಹೈ ನೋಡುವುದಾದರೆ ₹24 ಇದೆ. ಇದರ ಚಾರ್ಟ್ ಪ್ಯಾಟರ್ನ್ ನೋಡುವುದಾದರೆ ಅನೇಕ ಸಲ ₹20 ಮೇಲೆ ಪ್ರಾಫಿಟ್ ಬುಕಿಂಗ್ ಕಾಣುತ್ತಿದೆ. ಇದರ ಸ್ಟ್ರಾಂಗ್ ಹೈ ಅಂದರೆ ₹20 ಮುರಿದರೆ 25 ತನಕ ಹೋಗುವ ಸಾಧ್ಯತೆಗಳಿವೆ. 20 ಮತ್ತು 21ರ ರೆಸಿಸ್ಟೆಂಟ್ ಲೆವೆಲ್ ಅಂದರೆ ಟಾಪ್ ಲೆವೆಲ್ ಮುರಿಬೇಕು, ಆಗ ಮಾತ್ರ 25ಕ್ಕೆ ತಲುಪುವ ಸಾಧ್ಯತೆಗಳಿವೆ. ಇದು ಮಾರ್ಕೆಟ್ ಬೀಳುವುದರಿಂದ ಈ ಷೇರು ಬೀಳುತ್ತಾ ಬರುತ್ತಿದೆ. ಮಾರ್ಕೆಟ್ ಏನಾದರೂ ರಿವರ್ಸ್ ಆದರೆ ಈ ಷೇರು ಮೇಲಕ್ಕೆ ಹೋಗುತ್ತದೆ ಮತ್ತು ಇದರ ಬಿಸ್ನೆಸ್ ಕೂಡ ಚೆನ್ನಾಗಿದೆ ಮತ್ತು ಫಂಡಮೆಂಟಲ್ ನೋಡುವುದಾದರೆ ಇದು ಕೂಡ ಸ್ಟ್ರಾಂಗ್ ಇದೆ. ಯಾವುದೇ ಕಂಪನಿಯಾಗಿರಲಿ, ನೀವು ಯಾರಾದರೂ ಹೂಡಿಕೆಯನ್ನು ಮಾಡಿದ್ದರೆ ಈಗ ಲಾಸ್ ಅಲ್ಲಿದ್ದರೆ ಯಾರು ಲಾಸ್ನಲ್ಲಿ ಎಕ್ಸಿಟ್ ಮಾಡಬೇಡಿ, ಪೇಷನ್ಸ್ ಅನ್ನು ಇಟ್ಟುಕೊಳ್ಳಿ. ಯಾಕೆಂದರೆ ಆ ಕಂಪನಿಯ ಬಿಸ್ನೆಸ್ ಮತ್ತು ಫಂಡಮೆಂಟಲ್ ಸ್ಟ್ರಾಂಗ್ ಇದ್ದರೆ ನೀವು ಖರೀದಿಸಿದ ಬೆಲೆಯನ್ನು ಮೀರಿ ಮೇಲಕ್ಕೆ ಹೋಗುತ್ತದೆ ಮುಂಬರುವ ದಿನಗಳಲ್ಲಿ. ಯಾಕೆಂದರೆ ಮಾರ್ಕೆಟ್ ಎಷ್ಟು ಬಿದ್ದರೂ ಕೂಡ ಕೊನೆಗೆ ಮೇಲಕ್ಕೆ ಹೋಗುತ್ತದೆ. ಅದೇ ಕಾರಣಕ್ಕೆ ನಿಮ್ಮ ಹೂಡಿಕೆ ಮಾಡಿರುವ ಕಂಪನಿಯ ಬಿಸ್ನೆಸ್ ಮತ್ತು ಫಂಡಮೆಂಟಲ್ ಅನ್ನು ನೋಡಿ ಹೂಡಿಕೆಯನ್ನು ಮಾಡಬೇಕು. ನಿಮ್ಮ ಸಲಹೆಗಾರರೊಂದಿಗೆ ಚರ್ಚಿಸಿ ಹೂಡಿಕೆ ಮಾಡಬೇಕು. ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ.